ಕೀಲಾಗರ್ ಎಂಬ ತುಂಬಾ ಚಿಕ್ಕದಾದ ವೈಫೈ ಡಿವೈಸ್ ಅನ್ನು ಒಂದು ಕಳ್ಳರ ಗುಂಪು ಡಿಟೆಕ್ಟಿವ್ ಮೂಲಕ ಒಂದು ದೊಡ್ಡ ಕಂಪನಿಯ ಸಿಇಒ ಅವರ ಕಂಪ್ಯೂಟರ್ ಕೀಬೋರ್ಡ್ಗೆ ಫಿಕ್ಸ್ ಮಾಡಿದರು. ಮಾರನೆಯ ದಿನ ಆ ಸಿಇಒ ಯಥಾರೀತಿ ತಮ್ಮ ಕಂಪ್ಯೂಟರ್ ಆನ್ ಮಾಡಿದಾಗ ಆ ಕಳ್ಳರ ಗುಂಪು ಹೊರಗಡೆ ಕಾರಿನಲ್ಲಿ ಕುಳಿತು ಅವರು ಕಂಪ್ಯೂಟರ್ನಲ್ಲಿ ಟೈಪ್ ಮಾಡುತ್ತಿದ್ದ ಎಲ್ಲ ಡೀಟೇಲ್ಸ್ ಅನ್ನು ತಾವು ಫಿಕ್ಸ್ ಮಾಡಿದ ವೈಫೈ ಡಿವೈಸ್ ಮೂಲಕ ತಮ್ಮ ಕಂಪ್ಯೂಟರ್ನಲ್ಲಿ ನೋಡಿದರು. ತಕ್ಷಣ ಸಿಇಒಗೆ ಕರೆ ಮಾಡಿ, ಸರ್, ನಿಮ್ಮ ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಅನ್ನು ತಕ್ಷಣ ಬದಲಾಯಿಸಿರಿ ಎಂಬುದಾಗಿ ಹೇಳಿದರು. ಅವರು ತಕ್ಷಣ ವೆಬ್ಸೈಟ್ಗೆ ಹೋಗಿ ಸ್ವಲ್ಪವೂ ಯೋಚಿಸದೆ ಹಳೆಯ ಪಾಸ್ವರ್ಡ್, ಹೊಸ ಪಾಸ್ವರ್ಡ್ ಹೀಗೆ ಎಲ್ಲವನ್ನೂ ಟೈಪ್ ಮಾಡಿದರು. ಅದೆಲ್ಲ ಕಳ್ಳರ ಕಂಪ್ಯೂಟರ್ನಲ್ಲಿ ಕಾಣಿಸಿತ್ತು. ನಂತರ ಅರ್ಧ ಗಂಟೆಯೊಳಗೆ ಅವರ ಬ್ಯಾಂಕ್ ಅಕೌಂಟ್ನಲ್ಲಿದ್ದ ಎಲ್ಲ ಹಣವನ್ನು ತೆಗೆದುಕೊಂಡು ಆ ಕಳ್ಳರ ಗುಂಪು ತಪ್ಪಿಸಿಕೊಂಡಿತ್ತು. ನೋಡಿರಿ, ಒಂದು ದೊಡ್ಡ ಕಂಪನಿಯ ಸಿಇಒ ಸ್ಥಿತಿಯೇ ಹೀಗಿರುವಲ್ಲಿ ನಮ್ಮ ಕಂಪ್ಯೂಟರ್ ಸೆಕ್ಯುರಿಟಿಯನ್ನು ಕುರಿತು ಏನು ಹೇಳೋಣ? ಒಬ್ಬ ಕಾಲೇಜ್ ಹುಡುಗಿಯ ಫೇಸ್ಬುಕ್ ಲಿಸ್ಟ್ನಲ್ಲಿ 4,000 ಮಂದಿ ಇದ್ದಾರೆ. ಏನಮ್ಮ, ಇವರೆಲ್ಲರೂ ನಿನಗೆ ಗೊತ್ತಾ ಎಂಬುದಾಗಿ ಕೇಳಿದರೆ ಆಕೆಯು ಅಲಕ್ಷ್ಯವಾಗಿ ಭುಜವನ್ನು ಆಡಿಸುತ್ತಾ ಇಲ್ಲ ಅಂದಳು. ಆದರೆ ಆಕೆಯು 4,000 ಜನರಿಂದ ತನ್ನ ಫೇಸ್ಬುಕ್ ಮಾನಿಟರಿಂಗ್ ಮಾಡಲ್ಪಡುತ್ತಿದೆ, ಅದರಲ್ಲಿ ನಡೆಯುತ್ತಿರುವ ಅಯೋಗ್ಯ ಕಾರ್ಯಗಳು ತನಗೆ ಅಪಾಯವೆಂಬುದು ಅವಳು ಸ್ವಲ್ಪವೂ ಯೋಚಿಸಲಿಲ್ಲ. ಟೆಕ್ನಾಲಜಿ ಭಯಂಕರವಾಗಿ ಹೋಗುತ್ತಿದೆ ಎಂಬುದಾಗಿ ಯಾರು ಇವರಿಗೆ ತಿಳಿಸಿ ಹೇಳುತ್ತಾರೆ? ಕೇಳಿದರೆ ಜಸ್ಟ್ ಫಾರ್ ಫನ್ ಸೇಕ್ ಎಂಬುದಾಗಿ ಹೇಳುತ್ತಾರೆ. ನೋಡಿರಿ, ಸಮಯವನ್ನು ಹಾಗೂ ಅದರ ಬೆಲೆಯನ್ನು ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಳ್ಳದಿರುವವರೇ ಇಂತಹ ಕಾರ್ಯಗಳಲ್ಲಿ ಸಿಕ್ಕಿಕೊಳ್ಳುತ್ತಾರೆ. ಆದುದರಿಂದ ಪ್ರಿಯರೇ, ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವ, ನಾನು ಹೇಳುವುದು ಸರಿತಾನೆ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು ಎಂಬುದಾಗಿ ಬೈಬಲ್ ಹೇಳುತ್ತದೆ.